ದುಂಡಿರಾಮ್ ಸರ್, ನಿಮ್ಮ ಪ್ರಕಾರ ಈ ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ಯಾವ ಚೇಂಜಸ್ ಅವಶ್ಯಕತೆ ಇದೆ? ಎಕ್ಸಿಸ್ಟಿಂಗ್ ಸಿಸ್ಟಮಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಚೇಂಜ್ ಪ್ರಪೋಸ್ ಮಾಡ್ತಾ ಇದ್ದೀವಿ. ಅದು ಏನಂದರೆ ಕ್ಲಾಸಿಫಿಕೇಷನ್ ಆಫ್ ಝೋನ್ಸ್, ರೀಜನ್ಸ್ ಆ್ಯಂಡ್ ಡಿವಿಷನ್ಸ್. ಈಗ ಸದ್ಯದಲ್ಲಿ ಏನಿದೆ ಅಲ್ಲ ಪ್ರೆಸೆಂಟ್ ಸಿಸ್ಟಮ್, ಅದರಲ್ಲಿ ಭಾಳ ಕನ್ಫ್ಯೂಷನ್ ಮತ್ತು ಕ್ಲಾರಿಟಿ ಇಲ್ಲ ಮೆಂಬರ್ಗೆ, ಅವ್ನು ಯಾವ ರೀಜನ್ಗೆ, ಯಾವ ಡಿವಿಷನ್ಗೆ, ಯಾವ ಝೋನ್ಗೆ ಬಿಲಾಂಗ್ ಮಾಡ್ತಾನೆ ಅಂತ. ನಾವು ಪ್ರಪೋಸ್ ಮಾಡಿರೋ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು ಕ್ಲಾರಿಟಿ ಬರುತ್ತೆ. ನಾವೇನು ಹೇಳ್ತಾ ಇದ್ದೀವಿ, 6 ಝೋನ್ಸು, 12 ರೀಜನ್ಸು ಮತ್ತು 24 ಡಿವಿಷನ್ಸ್ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಮೆಂಬರ್ಗೆ ಒಂದು ಕ್ಲಾರಿಟಿ ಬರುತ್ತೆ, ಯಾವ ರೀಜನ್ಗೆ ಅವ್ನು ಬಿಲಾಂಗ್ ಮಾಡ್ತಾನೆ, ಯಾವ ಡಿವಿಷನ್ಗೆ ಅವ್ನು ಬಿಲಾಂಗ್ ಮಾಡ್ತಾನೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಮೆಂಬರ್ಗೆ ಒಂದು ಲೋಕಲ್ ಲೆವೆಲ್ ಲೀಡರ್ಸ್ ಡೆವಲಪ್ ಆಗ್ತಾರೆ, ಅವ್ರ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಅವ್ರದ್ದೇನು ಇಂಡಿವಿಜುವಲ್ ಅಲ್ಲಿ ಲೋಕಲ್ ಲೆವೆಲ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಒಂದು ಟೀಮ್ ಸಿಗುತ್ತೆ. ಮತ್ತೇನು ಮಾಡ್ತೀವಿ, ಇದು ಎಲ್ಲ ಕಮಿಟೀಸ್ ನಾವೇನು ಪ್ರಪೋಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಅಲ್ಲಿಂದ ಏನು ಜನರಲ್ ಬಾಡಿ ಇರುತ್ತೆ ಅವರೆಲ್ಲ ಎಲೆಕ್ಟ್ ಮಾಡಿ ಅವ್ರು ಅಲ್ಲಿಂದ ಲೋಕಲ್ ಲೀಡರ್ಸ್ ಡೆವಲಪ್ ಮಾಡ್ಬೋದು. ಇದರಿಂದ ಭಾಳಷ್ಟು ಅಡ್ವಾಂಟೇಜಸ್ ಇದೆ. ಇದರಿಂದ ನಮ್ಮ ಅಸೋಸಿಯೇಷನ್ಗೆ ಭಾಳ ಇನ್ವಾಲ್ವ್ಮೆಂಟ್ ಮತ್ತು ಎಲ್ಲರದ್ದು ಎಂಗೇಜ್ಮೆಂಟ್ ಸಿಗುತ್ತೆ. ದೊಡ್ಡ ಪ್ರಪೋಸಲ್ ಸಿಸ್ಟಮ್ ಏನಿದೆ ಇವಾಗ ZEC, REC ಮತ್ತು CECಗಳು ನಾವು ಯಾವುದು ಹೊಸದಾಗಿ ಈಗ ಪ್ರಪೋಸ್ ಮಾಡ್ತಾ ಇಲ್ಲ. ಎಕ್ಸಿಸ್ಟಿಂಗ್ ಇವಾಗ ಏನು ಬೈ ಲೆವೆಲ್ ಇದೆ ಅದು ನಾವು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ZEC, REC, DEC ಅಂತ ಹೇಳಿ. ಹಾಗೆ ಚೇತನ್ ಸರ್ ಜೊತೆ ಮುಂದುವರಿಸ್ತಾ ಹೇಳಬೇಕು ಅಂತಂದರೆ CEC ಸೆಲೆಕ್ಷನ್ಸ್ ಇದೆಯಲ್ಲ ಅದು ತುಂಬ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಆಫ್ ಮೆಂಬರ್ಸ್ ಬೇಸ್ಡ್ ಆನ್ ದ ಕ್ಯಾಡರ್ಸ್ ಮಾಡಿದ್ರೆ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಷನ್ಗೆ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೇನೆ ಟ್ರೂ ರೆಪ್ರೆಸೆಂಟೇಷನ್ ಫ್ರಮ್ ಆಲ್ ದ ಕ್ಯಾಡರ್ಸ್ ಅಂತಂದರೆ ಎಲ್ಲ ಕ್ಯಾಡರಿಂದನೂ ನಾವು ರೆಪ್ರೆಸೆಂಟೇಷನ್ ಕೊಟ್ಟರೆ ಅಲ್ಲೇ ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಅದಷ್ಟೇ ಅಲ್ಲದೆ ಬ್ಯಾಲೆನ್ಸ್ ಡಿಸಿಷನ್ ಮೇಕಿಂಗ್ ಕೂಡ ಸಾಧ್ಯ ಆಗುತ್ತೆ. ಈ ದೀನ್ ದಯಾಳ್ ಅವರು ಏನು ಹೇಳ್ತಿದ್ದಾರೆ ಇವಾಗ, ಆ ಕೇಡರ್ ಸ್ಟ್ರೆಂತು ಮತ್ತು ಕೇಡರ್ ಅಂತ ಹೇಳಿ ಆ ಝೋನ್ ವೈಸ್ ಏನು ಸ್ಟ್ರೆಂತ್ ಇದೆಯಲ್ಲ, ಇವಾಗ ಮೆಂಬರ್ ಸ್ಟ್ರೆಂತ್ ಇದೆಯಲ್ಲ, ಆ ಮೆಂಬರ್ ಸ್ಟ್ರೆಂತ್ ವೈಸ್ ನಾವು ಇವಾಗ ಸೆಲೆಕ್ಷನ್ ಮಾಡಬೇಕು. ಬಟ್ ಇವಾಗ ಏನಾಗಿದೆ, ಎಕ್ಸಿಸ್ಟಿಂಗ್ ಸಿಸ್ಟಮ್ ಹೇಗಿದೆ, ಇವಾಗಿರೋ ಒಂದು ಪ್ಯಾನಲ್ಗಳಾಗಿರ್ಬೋದು, ಪ್ಯಾನಲಲ್ಲಿ ಹೇಗಿದೆ ಅಂತ ಹೇಳಿದ್ರೆ 7 ಜನ AEಸು, 7 ಜನ AWSು, ಔಟ್ ಆಫ್ 15 ಮೆಂಬರ್ಸ್ ವಿ ಆರ್ ಫ್ರಮ್ ಬೆಂಗಳೂರಿಂದನೇ ಇದ್ದಾರೆ. ಸೊ 3 ಜನ EEs ಬೆಂಗಳೂರಿಂದನೇ ಇದ್ದಾರೆ, 2 SEs ಸೌತ್ ಕರ್ನಾಟಕದಿಂದನೇ ಇದ್ದಾರೆ. ಹೀಗಾಗಿ ಏನಾಗ್ತಿದೆ, ನಾರ್ತ್ ಪೂರ್ತಿ ನೆಗ್ಲೆಕ್ಟ್ ಆಗ್ತಾ ಇದೆ. ಈಗ ನಾವು ಪ್ರಪೋಸ್ ಮಾಡೋ ಸಿಸ್ಟಮಲ್ಲಿ ಹೇಗಿದೆ, ಸೊ ಆ ಪ್ರತಿ ಝೋನಿಂದನೂ ಕೇಡರ್ ಸ್ಟ್ರೆಂತ್ ಮೇಲೆ ನಮ್ಮ ಮೆಂಬರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸಾಂಪಲ್, ನಮ್ದು ಇವಾಗ 6 ಝೋನ್ ಇದೆ, ನಾವು ಪ್ರಪೋಸ್ ಮಾಡ್ತಾ 6 ಝೋನ್ ಇದೆ. 6 ಝೋನಲ್ಲಿ ಈಗಳು ಯಾರಿದ್ದಾರೆ, ಪ್ರತಿ ಝೋನಿಂದ ಒಬ್ಬೊಬ್ರು ಈಗಳು ಬೇಕಾಗಿದ್ದಾರೆ, ಈಗಳನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ನಂತರ ನಾರ್ತ್ ಕರ್ನಾಟಕದಿಂದ ಒಬ್ಬರು SC, ಸೌತ್ ಕರ್ನಾಟಕದಿಂದ ಒಬ್ಬರು SC ಬರ್ತಾರೆ. ಸೊ ಈ ಒಂದು ಮೆಂಬರ್ ಸ್ಟ್ರೆಂತ್ AE ಮತ್ತು AWS ಏನಿದೆ, ಆ ಮೆಂಬರ್ ಸ್ಟ್ರೆಂತ್ ಮೇಲೆ 3 ಜನ AEಸು, 3 ಜನ AWSು ಎಲ್ಲ ಝೋನಿಂದ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅವಾಗ ಏನಾಗುತ್ತೆ, ಫೇರ್ ಆ್ಯಂಡ್ ಈಕ್ವಲ್ ಟ್ರಾನ್ಸ್ಪರೆಂಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಎಲ್ಲ ಝೋನಿಂದನೂ, ಎಲ್ಲ ಕೇಡರ್ಸಿಂದನೂ ಎಲ್ಲ ಒಂದು ಸ್ಟ್ರೆಂತ್ ಮೇಲೆ ಸೆಲೆಕ್ಟ್ ಮಾಡ್ದಂಗೆ ಆಗುತ್ತೆ ನಮಗೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಬಹುಮುಖ್ಯವಾದ ಪಾಯಿಂಟ್ ಏನಂತ ಹೇಳಿದ್ರೆ, ಬ್ಯಾಂಗ್ಳೂರು ಝೋನಲ್ಲಿ, ಎಕ್ಸಿಸ್ಟಿಂಗ್ ಬ್ಯಾಂಗ್ಳೂರು ಝೋನಲ್ಲಿ ಇವಾಗ ಹೇಗಿದೆ, ಮೆಂಬರ್ ಸ್ಟ್ರೆಂತು 1920 ಜನ ಇದ್ದಾರೆ. 1920 ಮೆಂಬರ್ಸ್ ಆರ್ ದೇರ್ ಇನ್ ದ ಬ್ಯಾಂಗ್ಳೂರು ಝೋನ್. ನಾನು ಮಾತಾಡ್ತಿರುವಾಗ ಬರೀ AE ಮತ್ತು AWS ಸ್ಟ್ರೆಂತ್ ಮಾತ್ರನೇ. ಈ ಸ್ಟ್ರೆಂತಲ್ಲಿ ದ ವಿನ್ನಿಂಗ್ ವೋಟ್ಸ್ ಏನು ನಮಗೆ ಲಾಸ್ಟ್ ಟೈಮ್ ಸಿಕ್ಕಿತ್ತು 2022 ಎಲೆಕ್ಷನಲ್ಲಿ 1615 ವೋಟ್ಸ್ ಇದೆ. ವಿನ್ನಿಂಗ್ ವೋಟ್ಸ್ 1615, ಮೆಂಬರ್ಸ್ 1920. ನೀವೇ ಹೇಳಿ ಹೇಗೆ ಯಾವುದು ಬಹುಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ಪ್ರೆಸಿಡೆನ್ಸ್ ಎಲೆಕ್ಷನಲ್ಲಿ ಅಂತ ಹೇಳ್ಬಿಟ್ಟು, ಎಲೆಕ್ಷನ್ ಪ್ರೆಸಿಡೆಂಟಲ್ಲಿ ಅಂತ ಹೇಳ್ಬಿಟ್ಟು ಯಾವ ಝೋನ್ ಬಹುಮುಖ್ಯ ಪಾತ್ರ ವಹಿಸ್ತದೆ ನಾವೇ ಹೇಳ್ಬೋದು. ಇವಾಗ ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದರೆ ಬೆಂಗಳೂರಿಗೋಸ್ಕರನೇ KEB ಅಸೋಸಿಯೇಷನ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು, ಇದೆಲ್ಲರ ಜೊತೆಗೆ ಬಹುಮುಖ್ಯ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಫಂಕ್ಷನಲ್ ಕಮಿಟೀಸ್ನ ಫಾರ್ಮೇಷನ್ ಮಾಡೋದು. ಇದು ಕೂಡ ಬಹುಮುಖ್ಯವಾದ ಚೇಂಜಸ್ ಎಕ್ಸಿಸ್ಟಿಂಗ್ ಸಿಸ್ಟಮ್ ನಾವು ತರಬೇಕಾಗಿರುವಂಥದ್ದು. ನಾವು ಆವಾಗಲೇ ಡಿಸ್ಕಸ್ ಮಾಡಿದಾಗೆ ಕಮಿಟೀಸ್ ಎಲ್ಲ ಪೇಪರ್ ಇದೆ ಅಂತ ಹೇಳಿದ್ವಿ. ಬಟ್ ನಾವು ಇವಾಗ ಫಾರ್ಮೇಷನ್ ಮಾಡ್ತಿರೋ ಕಮಿಟೀಸ್, ದೇ ಜಸ್ಟ್ ಡೋಂಟ್ ವರ್ಕ್, ದೇ ಕಮಿಟ್ ಟು ವಿನ್. ದಿಸ್ ಇಸ್ ದ ಕಮಿಟಿ ವಿ ಆರ್ ಫಾರ್ಮಿಂಗ್. ಏನು ಸರ್ ಹೇಗೆ ಮಾಡ್ತೀರಿ ಹಾಗಿದ್ರೆ? ಸಿಂಪಲ್, ವೆರಿ ಸಿಂಪಲ್. ಏನಂತ ಹೇಳಿದ್ರೆ, ಯಾವ ಒಬ್ಬರು ಮೆಂಬರ್ಗೆ ಯಾವ ಒಂದು ಕೆಲಸದ ಮೇಲೆ ಬಹಳ ಆಸಕ್ತಿ ಇದೆ, ಯಾವ ಸಬ್ಜೆಕ್ಟ್ ಮೇಲೆ ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅವ್ರನ್ನ ನಾವು ಚೇರ್ಮನ್ ಮಾಡಬೇಕಿದೆ, ಆ ಕಮಿಟಿಗೆ ಚೇರ್ಮನ್ ಮಾಡಬೇಕಿದೆ. ಅವ್ರಿಗೆ ಅಂತ ಒಂದು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ಫಿಕ್ಸ್ ಮಾಡಬೇಕಿದೆ. ಆ್ಯಂಡ್ ವಿ ಹ್ಯಾವ್ ಎ ಶೆಡ್ಯೂಲ್ ಎಕ್ಸಾಕ್ಟ್ಲಿ ಹೇಗೆ ವರ್ಕ್ ಮಾಡಬೇಕು ಕಮಿಟೀಸ್ ಅಂತ ಹೇಳಿ. ಆ್ಯಂಡ್ ವಿ ಹ್ಯಾವ್ ಎ ಪ್ರಾಪರ್ ಫ್ಲೋ ಚಾರ್ಟ್, ಹೌ ದೇ ಶುಡ್ ವರ್ಕ್ ಅಕಾರ್ಡಿಂಗ್ಲಿ, ಇಯರ್ಲಿ ವರ್ಕ್ ಮಾಡಬೇಕಂತ ನಮ್ಗೊಂದು ಪ್ರಾಪರ್ ಪ್ಲಾನಿಂಗ್ ಇದೆ. ಹೀಗಾದಾಗ ಏನಾಗುತ್ತೆ ಅಂತಂದರೆ ಡಿಸಿಷನ್ ಮೇಕಿಂಗ್ ತುಂಬ ಈಸಿ ಆಗುತ್ತೆ. ಇಟ್ಸ್ ವೆರಿ ಈಸಿ ಟು ಮೇಕ್ ಎ ಡಿಸಿಷನ್ಸ್, ವೆರಿ ಇಂಪಾರ್ಟೆಂಟ್. ನಂತರ ಈಗ ನಾವು ಕಮಿಟೀಸ್ನ ಯಾವುದ್ಯಾವುದೋ ಕಮಿಟೀಸು ಹೇಗೆ ಬೇಕು ಹಾಗೆ ಫಾರ್ಮೇಷನ್ ಮಾಡೋ ಬದಲು ಇವಾಗ ಅಸೋಸಿಯೇಷನ್ಗೆ ಯಾವ ಕಮಿಟೀಸ್ ಅವಶ್ಯಕತೆ ಇದೆ ಬಹಳ ಮುಖ್ಯ.
ನೋಡಿ ಇವಾಗ NDCPS ಇಂದ NPSಗೆ ಟ್ರಾನ್ಸಿಷನ್ ಆಗ್ತಾ ಇದೆ. ನಮಗೆ ಬೇಕಾಗಿರೋದೇನು, NDCPS ನೋಡ್ಕೊಳ್ಳೋಕೆ ಒಂದು ಕಮಿಟಿ ಬೇಕಾಗಿದೆ. ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ಇವಾಗ ನಿಮಗೆ. ಸೊ ವಿ ಆರ್ ಫಾರ್ಮಿಂಗ್ ಎ ಕಮಿಟಿ, NPS ಟಾಸ್ಕ್ ಫೋರ್ಸ್ ಅಂತ ಒಂದು ಕಮಿಟಿ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಈ ಥರ ನಾವೀಗೊಂದು 4-5 ಕಮಿಟೀಸ್ನ ಪ್ರಪೋಸ್ ಮಾಡ್ತಾ ಇದ್ದೀವಿ. ಈಗ ಕಾಂಟ್ರಾಕ್ಟ್ಗಳ ಮಧ್ಯೆ ಆಗ್ತಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು, ಇದನ್ನು ಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ ವಿ ನೀಡ್ ಎ LEC ಕೋಆರ್ಡಿನೇಷನ್ ಕಮಿಟಿ. ತುಂಬ ಇಂಪಾರ್ಟೆಂಟ್ ಇದು. ಸೊ ದೇ ಆರ್ ಪಾರ್ಟ್ ಆಫ್ ಅವರ್ ಡಿಪಾರ್ಟ್ಮೆಂಟ್. LECs ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಮ್. LEC ಕೋಆರ್ಡಿನೇಷನ್ ಕಮಿಟಿ ಮಾಡ್ಬೇಕು ನಾವು ಇವಾಗ. ನಂತರ ಬ್ಯಾಚ್ಗಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ತುಂಬ ಇದೆ, ಅದನ್ನು ಬಗೆಹರಿಸಬೇಕಿದೆ. ಸೊ ವಿ ನೀಡ್ ಎ ಕಮಿಟಿ ಫಾರ್ ದಿಸ್. ಎಸ್, ಯಾಕಂದರೆ 1 ಕೇಸು 2 ಕೇಸ್ ಆಗಿದ್ರೆ ಸಾಲ್ವ್ ಈಸಿಯಾಗಿ ಮಾಡ್ಬೋದಾಗಿತ್ತು. ಆದರೆ ಏನಾಗ್ತಾ ಇದೆ, ಕಮಿಟೀಸ್ ಇಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆ ಮಾತಾಡೋರಾದ್ರು ಯಾರು? ಸೊ ವಿ ನೀಡ್ ಎ ಕಮಿಟಿ ಫಾರ್ ದಿಸ್. ಹಾರ್ಮೋನಿ ಆ್ಯಂಡ್ ಇಂಟಿಗ್ರೇಷನ್ ಕಮಿಟಿ, ವಿ ಆರ್ ಪ್ರಪೋಸಿಂಗ್ ಎ ನ್ಯೂ ಕಮಿಟಿ ಹಿಯರ್. ಇದು ಬಹುಮುಖ್ಯ. ನಂತರ ನಮ್ಗೆ ಇವಾಗ ನಮ್ಮ ಆ್ಯಕ್ಷನ್ ಪ್ಲಾನ್ ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಏನು ಇನ್ಕ್ಲೂಡ್ ಮಾಡಿದ್ದೀವಿ ಇವಾಗ ಆ್ಯಕ್ಷನ್ ಪ್ಲಾನ್ ಹೇಳಿದ್ರೆ, ನಾವೀಗ ಸೊಸೈಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಥರ ಸುಮಾರು ನಮ್ಮಲ್ಲಿ ಆ್ಯಕ್ಷನ್ ಪ್ಲಾನ್ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಎಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ಕ್ಯಾಪಿಟಲ್ ಪ್ರಾಜೆಕ್ಟ್ ಕಮಿಟಿ ಅಂತ ಒಂದು ಹೊಸ ಕಮಿಟಿ ಫಾರ್ಮೇಷನ್ ಮಾಡ್ತಾ ಇದ್ವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಕಮಿಟೀಸ್ಗಳನ್ನ ಫಾರ್ಮೇಷನ್ ಮಾಡಬೇಕು. ಆವಾಗ ಮಾತ್ರ ನಾವು ನೋಡ್ಕೋಬೋದು ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗ್ತಿದೆಯಾ ಅಂತ ಹೇಳಿ.